ಇವತ್ತಿನ ದಿನ ನಾನು ಮತ್ತು ನನ್ನ ಹಸ್ಬೆಂಡ್ ಏನೂ ಶಾಪಿಂಗ್ ಮಾಡೋದಕ್ಕಿಲ್ಲ, ಸುಮ್ಮನೆ ಹೀಗೆ ಹೊರಗಡೆ ಹೋಗಿ ಬರ್ತಾ ಇದ್ದೀವಿ. ಒಂದೊಂದು ಸಲ ನಾವು ಏನು ತೊಗೊಳೋಕ್ಕೆ ಅಂತ ಹೋಗಬಾರ್ದು. ಈ ಥರ ನಾವು ನಮಗೋಸ್ಕರ ಜಸ್ಟ್ ಒಂದು 15 ಮಿನಿಟ್ಸ್ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬಂದರೂ ಕೂಡ ನಮ್ಮ ಮನಸ್ಸು ಫ್ರೆಶ್ ಆಗಿ ಹೋಗುತ್ತೆ ಅಂತ. ಆ್ಯಂಡ್ ಇವಾಗಾಗಿದೆ ನೆಕ್ಸ್ಟ್ ಡೇ. ಇಲ್ಲಿ ತುಂಬ ಮಳೆ ಸ್ಟಾರ್ಟ್ ಆಗಿದೆ ಅಹಮದಾಬಾದಲ್ಲಿ. ತುಂಬ ಲೇಟ್ ಈ ಸತಿ ಮಳೆ ಸ್ಟಾರ್ಟ್ ಆಗಿದ್ದು, ಹಾಗಾಗಿ ಈ ಚಾನ್ಸನ್ನು ಮಿಸ್ ಮಾಡಿಕೊಳ್ದೆ ನಾನು ಮತ್ತು ನನ್ನ ಹಸ್ಬೆಂಡ್ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ವಾಕಿಂಗಿಗೆ ಹೊರಟಿದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ವೆದರ್. ಮತ್ತು ನಾವು ಇಲ್ಲಿಗೆ ಬಂದಿದ್ವಿ ಅಂದರೆ ಇಲ್ಲಿ ಎಲ್ಲ ನರ್ಮದಾ ರಿವರ್ ಇದು ಕಾಲುವೆ ಥರ ಮಾಡ್ತಾರೆ, ಕೆನಾಲ್ ಅಂತ ಏನು ಹೇಳ್ತೀವಿ. ಅದರ ಸೈಡಲ್ಲೇ ಆ ಕಡೆ ರೋಡ್ ಕೂಡ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಒಂದು ಇಂಪ್ರೂವ್ಮೆಂಟ್ ಮಾಡಿರುವಂಥ ಒಂದು ಇದು ಕೂಡ ಇದೆ. ಅಟಲ್ ಬ್ರಿಡ್ಜ್ ಎಲ್ಲ ಇದೆ ಅಲ್ವಾ, ಅಲ್ಲೂ ಕೂಡ ಅಷ್ಟೇ ತುಂಬ ಡೆವಲಪ್ಮೆಂಟ್ ಮಾಡಿದ್ದಾರೆ. ಇದು ಸ್ವಲ್ಪ ನಿಮಗೆ ವಿಲೇಜ್ ಸೈಡ್ ಬರುತ್ತೆ, ಹಾಗಾಗಿ ಇಲ್ಲಿ ಈ ಥರ ನೀವು ರೋಡ್ಗಳನ್ನು ನೋಡ್ಬೋದು. ನಮ್ಮ ಮನೆಯಿಂದ ಒಂದು ಸ್ವಲ್ಪ ದೂರ ಇದೆ, ಹಾಗಾಗಿ ಸ್ಕೂಟಿಯಲ್ಲಿ ಬಂದು ನಾವು ಮತ್ತೆ ಇಲ್ಲಿ ವಾಕಿಂಗ್ ಮಾಡೋದಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಾಗುತ್ತೆ, ಸ್ಟ್ರೈಟ್ ರೋಡ್ ಇದೆ ಅಲ್ವಾ, ವಾಕಿಂಗ್ ಮಾಡೋದಕ್ಕೆ ಸೈಕ್ಲಿಂಗ್ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಒನ್ಸ್ ಇನ್ ಅ ವೈಲ್ ನಾವು ಇಲ್ಲಿಗೆ ಬರ್ತಾ ಇರ್ತೀವಿ. ಒಂದು ತಿಂಗಳಲ್ಲಿ 2-3 ಸತಿ ಅಂತೂ ಬರ್ತೀವಿ ನಾವು. ಬಿಸಿಲಲ್ಲೆಲ್ಲ ಅಷ್ಟೊಂದು ಬರೋದಿಲ್ಲ, ವಿಂಟರಲ್ಲಿ ಮತ್ತು ಮಳೆಗಾಲದಲ್ಲಿ ಈ ಥರ ಬರ್ತೀವಿ. ಸೊ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ, ಮತ್ತು ವಾಕಿಂಗ್ ಮಾಡೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಚಂದ ಇತ್ತಲ್ಲ the weather and the canal. ಬೇಲಿ ಮೇಲೆ ಹಾರಿ ಒಬ್ಬರು ಪುಷ್ಪವನ್ನು ಕೊಯ್ದು ಈಗ ಈ ಕಡೆ ಬರ್ತಾ ಇದ್ದಾರೆ. ಈಗ ವಾಪಸ್ ಬೇಲಿಯಿಂದ ಹಾರಿ ಎಷ್ಟು ಹೂವನ್ನು ತಗೊಂಡು ಬಂದ್ರಿ ತೋರಿಸಿ. ವಾವ್, ಕಳ್ಳರು ಸಿಕ್ಕಿಬಿದ್ದರು. ಇನ್ನು ಮುಂದೆ ನಮ್ಮ ಮಳೆ ತುಂಬ ಜೋರಾಗ್ತಾ ಉಂಟು. ಆದರೂ ಕೂಡ ನಡೆಯುವಾಗ ಏನೋ ಒಂದು ತರಹದ ಒಂದು ಸುಗಂಧ ಬರ್ತಾ ಇದೆ. ಅಲ್ಲ, ಒಂದು ಫೀಲಿಂಗ್ ಅಲ್ಲ, ಹುರುಪು ಕೊಡ್ತಾ ಇದೆ. ಮಂಡೆ ಓಡಿ ಓಡಿ ಅಂತ ಇದೆ. ಇಲ್ಲಿ ಇರುವ ಹಕ್ಕಿಗೂಡು, ಅಲ್ಲಿ ಇರುವ ಕಾಕಿಗೂಡು ಎಲ್ಲವನ್ನು ನೋಡುತ್ತಾ ವಾಕಿಂಗ್ ಮಾಡುವಾಗ ಚಿರಿ ಮಳೆಯಲ್ಲಿ ಹಕ್ಕಿಗಳು ಕರೀತಾ ಇದ್ದೇವೆ, ಬಾ ಬಾ. ಅಲ್ಲಿ ಒಂದು ಗಿಳಿ ಹೋಯಿತು, ಆದರೆ ಏನು ಮಾಡೋದು, ಇಲ್ಲಿ ಬರಲೇ ಇಲ್ಲ. ಹಕ್ಕಿಗಳು ಕರೀತಾ ಇದ್ದೇವೆ, ಕೆಲಸಕ್ಕೆ ಹೋಗಿ ಟೈಮ್ ಪಾಸ್ ಮಾಡಬೇಕು. ಸೊ ಇದು ನಮ್ಮ ಕಣ್ಣಿನಿಂದ ಅಹಮದಾಬಾದ್ ನಿಮಗೆ. ನನಗೆ ಈ ಸೆಕೆಗಾಲದಲ್ಲಿ ಇರ್ಬೋದು ಮತ್ತು ಈ ಥರದ್ರಲ್ಲೆಲ್ಲ ಹೊರಗಡೆ ಹೋಗೋದಕ್ಕಿಂತ ಈ ಮಳೆ ಎಲ್ಲ ಬರ್ತಿರ್ಬೇಕಾದ್ರೆ ಟ್ರೆಕ್ಕಿಂಗ್, ವಾಕಿಂಗ್ ಮತ್ತು ಹೊರಗಡೆ ತಿರುಗಾಡೋದಕ್ಕೆ ಹೋಗೋದು, ಲಾಂಗ್ ಡ್ರೈವ್, ಅದೆಲ್ಲ ಖುಷಿ ಆಗುತ್ತೆ ತುಂಬ. ಒಂಥರ ಚೆನ್ನಾಗಲ್ವಾ. ಆ್ಯಂಡ್ ಅಲ್ಲೇ ಮತ್ತು ರೋಡ್ ಸೈಡ್ ಸಿಗುವಂತಹ ಬುಟ್ಟ ಅಂತ ಏನು ಹೇಳ್ತೀವಿ, ಜೋಳನ ಸುಟ್ಟು ಕೊಡ್ತಾರೆ ನೋಡಿ, ಅದು ಮತ್ತು ಚಹಾ ಅದರೊಟ್ಟಿಗೆ ತಿಂತ ಚೆನ್ನಾಗಾಗುತ್ತೆ. ಆ್ಯಂಡ್ ಈ ಹಿಲ್ ಸ್ಟೇಷನಿಗೆಲ್ಲ ಹೋದರೆ ನಿಮಗೆ ಅದು ಸಿಗುತ್ತೆ. ಆ್ಯಂಡ್ ಇಲ್ಲೂ ಕೂಡ ಮಳೆಗಾಲದಲ್ಲಿ ಕೊಡ್ತಾರೆ. ಸೊ ನೋಡಬೇಕು, ಸಂಡೇ ಆದರೆ ಅದನ್ನು ಕೂಡ ಟ್ರೈ ಮಾಡೋಣ ಅಂತ. ಆ್ಯಂಡ್ ಇವಾಗ ಮನೆಗೆ ಬಂದಿದ್ದೀವಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್. ಬಾಯ್ ಬಾಯ್.